ನಮ್ಮ ಕ್ಷೇತ್ರದಲ್ಲಿ ರೈತರಿಗಾಗಿ ಹಾಗೂ ಒಕ್ಕಲಿಗರಿಗೆ ಡಿಸಿಸಿ ಬ್ಯಾಂಕ್ನಲ್ಲಿ 50% ಸಾಲ ನೀಡಿದ್ದಾರೆ. ಮಧುಗಿರಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯ ಹೆಚ್ಚಾಗಿರುವುದರಿಂದ ಜಿಲ್ಲಾ ಸಹಕಾರ ಬ್ಯಾಂಕ್ ರೈತರ ಬ್ಯಾಂಕ್ ಆಗಿರುತ್ತೆ. ಸೂಕ್ತ ಮಾಹಿತಿ ಇಲ್ಲದೆ ವಿಧಾನಸಭೆ ಕಲಾಪದಲ್ಲಿ ಬೇಕಂತಲೇ ಟೀಕೆ ಮಾಡುತ್ತಾ ಇದ್ದಾರೆ ಎಂದು ಕುಣಿಗಲ್ ಶಾಸಕ ಎಚ್.ಡಿ. ರಂಗನಾಥ್ ವಿರುದ್ಧ ಮಧುಗಿರಿ ಪ್ರವಾಸಿ ಮಂದಿರದಲ್ಲಿ ಒಕ್ಕಲಿಗ ಮುಖಂಡರು ಹಾಗೂ ಕೆಎನ್ ಬಳಗದವರು ಸುದ್ದಿಗೋಷ್ಠಿಯನ್ನು ನಡೆಸಿ ಎಚ್ಚರಿಕೆ ನೀಡಿದ್ದಾರೆ. ಕುಣಿಗಲ್ ಶಾಸಕರಾದ ಎಚ್.ಡಿ. ರಂಗನಾಥ್ ಅವರು ಹೇಳಿಕೆ: ಜಿಲ್ಲಾ ಸಹಕಾರ ಬ್ಯಾಂಕಿಗೆ ಅಗೌರವ ತರುವ ನಿಮ್ಮ ಮಾತನ್ನು ಹಿಂತೆಗೆದುಕೊಳ್ಳಬೇಕು. ಇಲ್ಲ ಅಂದ್ರೆ ಒಕ್ಕಲಿಗ ಮುಖಂಡರೆಲ್ಲ ಒಂದಾಗಿ ಕೆಎನ್ಆರ್ ಒಕ್ಕಲಿಗ ವಿರೋಧಿ ಎಂದು ನಾಲಿಗೆ ಹರಿಬಿಟ್ಟರೆ ದಂಗೆ ಏಳುತ್ತೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಲ್ಲಿಕಾರ್ಜುನಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋಪಾಲಯ್ಯ, ನಿಕಟಪೂರ್ವ ಪುರಸಭೆ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್, ಕೆಎಂಎಫ್ ನಿರ್ದೇಶಕ ನಾಗೇಶ್ ಬಾಬು, ಮಾಜಿ ಪುರಸಭಾ ಅಧ್ಯಕ್ಷ ಎಂಎನ್ಕೆ ನಂಜುಂಡಯ್ಯ ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ಮಾಜಿ ಪುರಸಭಾ ಅಧ್ಯಕ್ಷರು, ನಾವು ಒಬ್ಬ ಒಕ್ಕಲಿಗ ಮುಖಂಡರು. ಏನು ರಂಗನಾಥ್ ಅವರ ಅನುಯಾಯಿಗಳು ಈ ನಿನ್ನೆ ಈ ಫೇಸ್ಬುಕ್ಕಲ್ಲಿ ನಮ್ಮ ಒಕ್ಕಲಿಗರು ವಿರೋಧಿ ಅಂತೇಳಿ ಏನು ರಾಜಣ್ಣನವ್ರನ್ನ ಟೀಕೆ ಮಾಡಿರ್ತಾರೆ, ಅವ್ರಿಗೆಲ್ಲ ನಾನು ಒಂದು ಉತ್ತರ ಕೊಡೋಕ್ಕೆ ಬಯಸ್ತೀನಿ. ಯಾಕಂತಂದರೆ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಈ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಕ್ಕಲಿಗರಿಗೇ ಡಿಸಿಸಿ ಬ್ಯಾಂಕಲ್ಲಾಗಿರ್ಬೋದು, ಜಿಲ್ಲಾ ಸಹಕಾರಿ ಬ್ಯಾಂಕಲ್ಲಾಗಿರ್ಬೋದು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಯಾವುದೇ ಒಂದು ಸಾಲ ಸೌಲಭ್ಯಗಳಲ್ಲಿ ನಮ್ಮದೇ ಅಗ್ರಸ್ಥಾನ ಇದೆ. ಬೇಕಾದ್ರೆ ಎಲ್ಲನ ಅವರು ಮಾಹಿತಿ ತಗೊಳ್ಳಿ, ಆ ಒಂದು ಅಗ್ರಸ್ಥಾನ ಒಕ್ಕಲಿಗರಿಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ನಮ್ಮ ಕ್ಷೇತ್ರದಿಂದ ನಮ್ಮ ಒಕ್ಕಲಿಗರಿಗೆ ಡಿಸಿಸಿ ಬ್ಯಾಂಕಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಅವ್ರಿಗೆ ಹಾಲಿನ ಒಕ್ಕೂಟದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಿಂದೆ ಅಧ್ಯಕ್ಷರನ್ನು ಮಾಡಿದ್ದಾರೆ. ಈ ರೀತಿ ಡಿಸಿಸಿ ಬ್ಯಾಂಕಲ್ಲಿ ಉಪಾಧ್ಯಕ್ಷರನ್ನು ಮಾಡಿದ್ದಾರೆ, ಅಧ್ಯಕ್ಷರನ್ನು ಮಾಡಿದ್ದಾರೆ. ಒಂದು 3-4 ಜನ ಬೇರೆ ಬೇರೆ ನಮ್ಮ ತುಮಕೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಒಕ್ಕಲಿಗರಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಡಿಸಿಸಿ ಬ್ಯಾಂಕಲ್ಲಿ. ಸ್ವಾಗತ ಕೋರ್ತಾ ಹಾಗೂ ಪತ್ರಿಕಾ ಸ್ನೇಹಿತರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತೇನೆ. ಈಗಾಗಲೇ ಎಲ್ಲರೂ ಮಾತನಾಡಿದ ರೀತಿಯಲ್ಲಿ ರಾಜ್ಯದಲ್ಲಿ ಟೋಟಲ್ 21 ಡಿಸಿಸಿ ಬ್ಯಾಂಕ್ಗಳು ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅತಿ ಹೆಚ್ಚಿನದಾಗಿ ಮಂಗಳೂರು, ತುಮಕೂರು ಮತ್ತು ಇನ್ನೊಂದು ಡಿಸಿಸಿ ಬ್ಯಾಂಕ್ ಮೂರು ಸ್ಟೆಬಿಲಿಟಿಯಾಗಿ ಚೆನ್ನಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಅಂತೇಳಿ ಈಗಾಗಲೇ ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಾಲಯ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸನ್ಮಾನ್ಯ ರಾಜಣ್ಣನವರ ನೇತೃತ್ವದಲ್ಲಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಭಾಳ ವರ್ಷಗಳ ಹಿಂದೆ ಸೆಕ್ಷನ್ 11ಗೆ ಹೋಗಿತ್ತು. ಸೆಕ್ಷನ್ 11 ಅಂತಂದರೆ ಮುಚ್ಚುವಂಥ ಸಂದರ್ಭ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬೀಗ ಹಾಕಿ ಮುಚ್ಚುವಂಥ ಸಂದರ್ಭದಲ್ಲಿ ಇತ್ತು. ಅವತ್ತು ಅವರು ಅಧ್ಯಕ್ಷರಾದರು ನಂತರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ವಹಿವಾಟು ಭಾಳಷ್ಟು ಹೆಚ್ಚು ಬೆಳೀತಾ ಹೋಗ್ತಾ ಇತ್ತು. ಅದು ಯಾತಕ್ಕೋಸ್ಕರ ಹೋಯಿತು ಅಂತಂದರೆ ರಾಜಣ್ಣನ ಮೇಲೆ ಇಟ್ಟಿರ್ತಕ್ಕಂಥ ಠೇವಣಿದಾರ ಇಟ್ಟಿರ್ತಕ್ಕಂಥ ಭರವಸೆ, ಇರ್ತಕ್ಕಂಥ ನಂಬಿಕೆ ಮೇಲೆ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತಾಪಿ ವೃದ್ಧರು ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಬೇರೆ ಬೇರೆ ಮುಖಂಡರು ಇರ್ಬೋದು, ಎಲ್ಲರೂ ಕೂಡ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಠೇವಣಿ ತೊಡಗಿಸಿರ್ತಕ್ಕಂಥದ್ದು. ಈ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, 2 ಸರ್ಕಾರಗಳದ್ದು ಕೂಡ ₹1 ನಯಾ ಪೈಸಾ ಡೆಪಾಸಿಟ್ ಇರೋದಿಲ್ಲ. ನಮ್ಮ ಜಿಲ್ಲಾ ಬ್ಯಾಂಕ್, ನಮ್ಮ ಜಿಲ್ಲೆಯ ಶಾಸಕರು, ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರು ಜಿಲ್ಲಾ ಬ್ಯಾಂಕಿನ ಬಗ್ಗೆ ಇದರಲ್ಲಿ ಪ್ರಸ್ತಾಪ ಮಾಡಿದರು. ಮಧುಗಿರಿ ತಾಲೂಕಿಗೆ 100 ಕೋಟಿ ಸಾಲ ಕೊಟ್ಟು ಬೇರೆ ತಾಲೂಕಿಗೆ 10 ಕೋಟಿ ಸಾಲ ಕೊಟ್ಟರೆ ಅಂತೇಳಿ ಪ್ರಸ್ತಾಪ ಮಾಡಿದರು. ಅದ್ರ ಬಗ್ಗೆ ಈಗ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯಲ್ಲೇ ಸೇರಿರ್ತಕ್ಕಂಥದ್ದು, ಮಧುಗಿರಿನೂ ತುಮಕೂರು ಜಿಲ್ಲೆಯಲ್ಲೇ ಸೇರಿರ್ತಕ್ಕಂಥದ್ದು. ನಂಜುಂಡಪ್ಪ ವರದಿ ಪ್ರಕಾರ ಮಧುಗಿರಿ ತಾಲೂಕು ತುಂಬ ಹಿಂದುಳಿದ ತಾಲೂಕು, ಶಿರಾ ಹಿಂದುಳಿದ ತಾಲೂಕು, ಆಮೇಲೆ ಕೊರಟಗೆರೆ ಹಿಂದುಳಿದ ತಾಲೂಕು, ಪಾವಗಡ ಹಿಂದುಳಿದ ತಾಲೂಕು, ಕುಣಿಗಲ್ಲು ಇದೆ. ಅಲ್ಲಿ SC ST ಸಂಖ್ಯೆ 8% ಇದೆ. ನಮ್ಮಲ್ಲಿ SC ST ಸಂಖ್ಯೆ 26% ಹೆಚ್ಚಿಗಿದೆ. ಆಮೇಲೆ ಶಾಶ್ವತವಾದಂಥ ಪ್ರದೇಶ. ನಮಗೆ ಸ್ವತಂತ್ರ ಬಂದು 80 ವರ್ಷ ಆಗಿದೆ. 80 ವರ್ಷದಿಂದ ನಮ್ಮ ಜನರಿಗೆ ಇದುವರೆಗೆ ಆಗಿರೋ ಎಲ್ಲ ವಿದ್ಯಮಾನಗಳ ಬಗ್ಗೆ ಹೇಳಿದ್ದಾರೆ.
ಈಗ ಕುಣಿಗಲ್ ತಾಲೂಕಿನ ಭೌಗೋಳಿಕ ಹಿನ್ನೆಲೆ ಏನು, ಮಧುಗಿರಿ ತಾಲೂಕಿನ ಭೌಗೋಳಿಕ ಹಿನ್ನೆಲೆ ಏನು, ಅಲ್ಲಿನ ರೈತರ ಪರಿಸ್ಥಿತಿ ಏನು, ಇಲ್ಲಿನ ರೈತರ ಪರಿಸ್ಥಿತಿ ಏನು. ನಮ್ಮ ಪ್ರದೇಶದಲ್ಲಿ ಬರೀ ಗುಡ್ಡಗಾಡು ಪ್ರದೇಶ ನಮ್ಮಲ್ಲಿ 70% ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರು ಇದ್ದಾರೆ. ಇವರೆಲ್ಲರೂ ಈ ಮಳೆ ಆಧಾರಿತ ಜಮೀನಿನಲ್ಲೇ ಜೀವನ ಮಾಡ್ತಾರೆ. ಮಳೆ ಆಧಾರಿತ ಜಮೀನಿನಲ್ಲಿ ಜೀವನ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಹವಾಮಾನ ವೈಪರೀತ್ಯಗಳ ಕಾರಣದಿಂದ ನಮಗೆ ನಿಗದಿತ ಅವಧಿಯಲ್ಲಿ ಮಳೆ ಬರೋದಿಲ್ಲ. ಮಳೆ ಬಂದ್ರೂ ನಮಗೆ ಬೇಕಾದಂಥ ನಾವು ಹಾಕಿದಂಥ ಬಂಡವಾಳದಷ್ಟಕ್ಕೂ ಕೂಡ ರೈತರಿಗೆ ಬೆಳೆ ಬರೋದಿಲ್ಲ. ಅವರು ಜೀವನ ಭಾಳ ದುಸ್ಥಿತಿಯಲ್ಲಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರು ನಾವೇನು ಮಾಡ್ತಾ ಇದ್ದೀವಿ, ಈ ಉಪಕಸಬುಗಳನ್ನು ಮಾಡ್ಕೊತಾ ಇದ್ದೀವಿ. ಉಪಕಸಬುಗಳು ಅಂತಂದರೆ ಮೇಕೆ ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಅಥವಾ ಹಸು ಸಾಕಾಣಿಕೆ ಇರ್ಬೋದು. ಇಂಥ ಉಪಕಸಬುಗಳಿಂದಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ.